ಮುಂಡಗೋಡದಲ್ಲಿ ಯೂಟ್ಯೂಬರ್ ಮುಕ್ಳೆಪ್ಪ ವಿವಾಹ ವಿವಾದ ಸಬ್ ರಿಜಿಸ್ಟ್ರಾರ್ ಹೇಮಾ ಸೇರಿದಂತೆ 7 ಮಂದಿಯ ವಿರುದ್ಧ ಪ್ರಕರಣ. ಒಂದೊಂದು ತೋರಿಸಿ ಹೇಳ್ರಿ. ಯೂಟ್ಯೂಬರ್ ಮುಕ್ಳೆಪ್ಪ ವಿವಾಹ ವಿವಾದಕ್ಕೆ ಸಂಬಂಧಿಸಿದಂತೆ ಮುಂಡಗೋಡದಲ್ಲಿ ಭಾರೀ ರಾಜಕೀಯ ಬಿರುಕು ಮೂಡಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹಿಂದೂ ಪರ ಸಂಘಟನೆಗಳು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದು, ಸಬ್ ರಿಜಿಸ್ಟ್ರಾರ್ ಹೇಮಾ ವಿರುದ್ಧ ಗಂಭೀರ ಆರೋಪ ಹೊರಿಸಿದ್ದಾರೆ. ಯುವತಿ ಗಾಯತ್ರಿ ತಾಯಿ ಶಿವಕ್ಕ ಸಬ್ ರಿಜಿಸ್ಟ್ರಾರ್ ಹಣ ಪಡೆದು ನಿಯಮ ಬಾಹಿರವಾಗಿ ವಿವಾಹ ನೋಂದಣಿ ಮಾಡಿದ್ದಾರೆ ಎಂದು ದೂರು ನೀಡಿದ್ದು, ಹುಬ್ಬಳ್ಳಿ ಧಾರವಾಡ ನಿವಾಸಿಗಳನ್ನು ಮುಂಡಗೋಡ್ ನಿವಾಸಿಗಳೆಂದು ಸುಳ್ಳು ದಾಖಲೆ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಮಾಹಿತಿಯ ಪ್ರಕಾರ ಜೂನ್ 5ರಂದು ದಾಖಲೆ ಸಲ್ಲಿಸಿದ ದಿನವೇ ವಿವಾಹ ನೋಂದಣಿ ಮಾಡಲಾಗಿದೆ. ಕಾನೂನು ಪ್ರಕಾರ ವಿವಾಹ ನೋಂದಣಿಯಲ್ಲಿ ಕನಿಷ್ಠ ಒಬ್ಬರು ಸ್ಥಳೀಯರಾಗಿರಬೇಕು ಎಂಬ ನಿಯಮವಿದ್ದರೂ ಅದನ್ನು ಗಾಳಿಗೆ ತೂರಲಾಗಿದೆ ಎಂದು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದವೆ. ಈ ಹಿನ್ನೆಲೆಯಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ಮುಂಡಗೋಡ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಧಾರವಾಡದ ಖ್ವಾಜಾ ಬಂದೆ ನಜಾಜ್, ಅಮ್ಜದ್ ಅಲಿ ಶಿರಹಟ್ಟಿ, ಮುಂಡಗೋಡದ ಮೆಹಬೂಬ್ ಸಾಬ್, ಹಾವೇರಿಯ ಕಾವೇರಿ ಜಗದೀಶ್ ಹೊಸ್ಮನಿ, ದೀಪಾ ಕರ್ಮಡ್ಡಿ, ದೇವರಾಜ್ ಹಾಗೂ ಸಬ್ ರಿಜಿಸ್ಟ್ರಾರ್ ಹೇಮಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಧಾರವಾಡ ಅಡ್ರೆಸ್ ಮ್ಯಾಗ ಇದು ಮಾಡ್ರಿ ನೀವು. ಅಲ್ರಿ ಬರ್ತಾರೆ ಮುಗಿಸ್ಕೊಂಡಾಳ ಸೀದಿಲಿ ಬಂದಾಳ ಹೆಂಗ್ ಮಾಡಿದ್ರಿ ಮೇಡಮ್? ಮದ್ವಿನ ಮಾಡಿಲ್ಲ. ಮ್ಯಾರೇಜ್ ಫೀಸ್ ರೆಂಟ್ ಅಗ್ರಿಮೆಂಟ್ ಮಾಡ್ಬೋದ್ರಿ ಮೇಡಮ್. ರೆಂಟ್ ಅಗ್ರಿಮೆಂಟ್ 3 ತಾರೀಕು ಅರೆಸ್ಟ್ ಮಾಡಿದ್ರು. ಮ್ಯಾರೇಜ್ ಕಾರ್ಡ್ ಇಲ್ಲ ಒಂದ್, ಆಮೇಲೆ ಆಧಾರ್ ಕಾರ್ಡ್ ನೋಡ್ರಿ. ಬಾಂಡ್ ಇದ್ರ ಮ್ಯಾರೇಜ್ ಸರ್ಟಿಫಿಕೇಟ್, ಮ್ಯಾರೇಜ್ ಕಾರ್ಡ್ ಇಲ್ಲ, ಏನಿಲ್ಲ. ಯಾವತ್ತು ರಿಜಿಸ್ಟರ್ ಮಾಡ್ಯಾರಲ್ಲ ಅವತ್ತ ಬಾಂಡ್ ಇಶ್ಯೂ ಮಾಡ್ಯಾರ. ಇವ್ರು ರಿಜಿಸ್ಟರ್ ಮಾಡ್ಯಾರ. ಹೆಂಗ್ ಮ್ಯಾರೇಜ್ ಕಾರ್ಡ್ ಇದ್ದ ರಿಜಿಸ್ಟರ್ ಮಾಡಿದ್ರಿ? ಏನಮ್ಮ ಯಾಕೆ ಬಂದಿರಿ? ಏನು ಒಟ್ಟ ಎಲ್ಲಿ ಬಂದು ಎಲ್ಲೇ ಮದುವೆ ಆಗಿ ಬಂದಾರ್ರಿ. ಅವ್ರು ಇರೋದೆಲ್ಲ ಧಾರವಾಡ ರೀ, ನಾವಿರೋದು ಹುಬ್ಳಿ ರೀ. ಅದು ಎಲ್ಲಿ ಗೊತ್ತಿಲ್ಲ ಏನಿಲ್ಲ, ಇಲ್ಲಿ ಬಂದು ಮದುವೆ ಆಗ್ಯಾರ್ರಿ ಅವ್ರು. ಅದಕ್ಕೆ ಇಲ್ಲಿ ಏನು ಕೇಳಲಿಕ್ಕೆ ಬಂದಿದ್ರಿ? ಅದಕ್ಕೆ ಒಂದಿಂದಾಗೆಲ್ಲ ಹೆಂಗ್ ಮಾಡಿಕೊಟ್ರಿ ನೀವು ಅಂತ ಇಲ್ಲೇ ನಾವು ತೆಪ್ಪನಾಗ ಹಿಡಿಯಕ್ಕೆ ಬಂದೇವ್ರಿ. ಆಮೇಲೆ ನಿಮ್ಮ ಮಗಳೇ ಹೇಳ್ತಾಳಲ್ಲ ತಾಯಿದೇ ಸಪೋರ್ಟ್ ಇದೆ ಅಂತೇಳಿ ನಿಮ್ಮ ಕೆಲವೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ನಿಮ್ಮ ಮಗಳೇ ಹೇಳ್ತಿದ್ದಾಳೆ. ಏನಂತ ಹೇಳ್ತೀರಿ? ಏನು ಇಲ್ರಿ, ಎಲ್ಲ ಸುಳ್ರಿ. ಅದು ನನ್ನ ಮಗಳು ಶಾಣೆ ಭಾಳ ಐತ್ರಿ. ಎಲ್ಲ ಅವ್ರ ಕೈಯಾಗ ಸಿಕ್ಕೊಂಡಂಗೆ ಮಾತಾಡಕತ್ತಾಳ್ರಿ ಆಕಿ. ಇವ್ರು ಹೇಳ್ತಾಳ್ರಿ. ಈಗ ಏನು ಅನಿಸ್ತು ನಿಮ್ಗೆ ಇಲ್ಲಿ ಬಂದ ನಂತರ? ಇಲ್ರಿ, ಇದೆಲ್ಲ ಸುಳ್ಳು ಮಾಡಿ ಕೊಟ್ಟಾರಲ್ರಿ. ಅದಕ್ಕೆ ನಾವು ಕರೆಯಕ ಬರ್ದಾಡತ್ತೇವ್ರಿ. ಅವ್ರು ಕರೆ ಮಾಡಿ ಕೊಡ್ಬೇಕ್ರಿ ಅದನ್ನ ವಾಪಸ್. ಎಲ್ಲ ಮುಕ್ಳೆಪ್ಪ ನಮ್ಮ ಮಗಳಿಗೆ ಕಲಿಸಿ ಕೊಡಕತ್ತಾನ್ರಿ. ಅದಕ್ಕೆ ಯಾಕೆ ಹಿಂಗ ಆಗ್ಬಾರ್ದಂತ ನಾವು ಹೋರಾಡತ್ತೀವಿ. ಮುಂದೆ ಕ್ರಮ ಏನು ತಗೊಳ್ತೀರಿ? ಇವತ್ತು ಇಲ್ಲಿ ಬಂದ್ರಿ, ಇದೆಲ್ಲ ಗೊತ್ತಾಯ್ತು, ಈಗ ಮುಂದೆ ಕ್ರಮ ಏನು ತಗೊಳ್ತೀರಿ? ಈಗ ನಮ್ಮ ಮಗಳು ಹೇಳಿ ಮೊದ್ಲು ಏನಂತ ವಿಡಿಯೋ ಮಾಡ್ತಿದ್ರಿ ಅವರು?
ನಾವು ಮುಗಳಪ್ಪನ ಕಡೆ ಹಿಡಿಯಕ್ ಹೋಗ್ತೀವಿ ಅಂತ ಅಂದ ಹೋಗ್ತಿದ್ವಿ. ಅವಾಗ ಏನು ಅಬ್ಜೆಕ್ಷನ್ ಮಾಡಿಲ್ಲನ್ರಿ? ಇಲ್ರಿ, ಅವರು ಒಂದು ಅಣ್ಣ ತಮ್ಮ ನಾವು ಒಂದು ಅಕ್ಕಂಗಿರ್ತಾರ, ಅವ್ರು ನಮ್ಮ ಮನೆಗೆ ಬರೋದು. ಹಲವಾರು ವಿಡಿಯೋ ಇದಾವೆ ಅಂತ ಯೂಟ್ಯೂಬಲ್ಲಿ. ಅವಾಗ ಏನು ಅಬ್ಜೆಕ್ಷನ್ ಮಾಡಲಿಲ್ಲ ನೀವು, ಇವಾಗ ಆದ ನಂತರ ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಅಂದ್ರೆ ಅವ್ರು ಈ ತರ ಮೋಸ ಮಾಡ್ತಾರ ಅನ್ನೋದು ಗೊತ್ತಿಲ್ರಿ. ಅಂದ್ರೆ ಅಕ್ಕಂಗಿರ್ತಾರ ಅಂದ ಕರ್ಕೊಂಡು ಹೋಗ್ಯಾನಲ್ರಿ ಅವ. ನಮ್ಮ ತಂಗಿ ನಮ್ಮ ಬಳಗ ಅಂದ ಕರ್ಕೊಂಡು ತಂಗಿ ಹೋಗ್ಯಾನ. ಅಂತೇಳಿ ಹ್ಞೂನ್ರಿ, ಅಕ್ಕಾರ ಅಂತಿದ್ರಿ ನಮ್ಮ ಮಗಳಿಗೆ. ಇವರು ಹ್ಞೂನ್ರಿ ಅನ್ರಿ ಆತ್ರಿ ಅನ್ನಾರ ಅಂತ ಮಾತಾಡ್ತಿದ್ರಿ. ಈ ತಂಗಿ ಅಕ್ಕಂಗ್ಯಾರ ಹಿಂಗ್ ಮೋಸ ಮಾಡ್ತಾನ ಅನ್ನೋದು ನಮ್ಗೆ ಮನಸ್ನ್ಯಾಗ ಇಲ್ರಿ. ಈಗ ಮತ್ತೆ ಹೋದ್ರಿ ಮದ್ವೆದು ಕೆಲವೊಂದು ರೀಲ್ಸ್ನಾಗ ಶೂಟಿಂಗ್ ಎಲ್ಲ ಮಾಡ್ಕೊಂಡಾರ, ಅವಾಗ ಏನು ಅನಿಸಿಲ್ವಾ ನಿಮ್ಗೆ? ಕಾಮಿಡಿ ಅಂತ ಹೋಗಿದ್ರಿ, ಅದು ಶೂಟಿಂಗಿಗೆ ಅಂತ ಹೋದಾಗ ಇದು ಕಾಮಿಡಿ ಆಗಿದ್ರಿ. ಆಯ್ತಮ್ಮ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಿ? ಹೌದು. ಕಂಪ್ಲೀಟ್ ಮಾಡ್ತೀರಾ? ಹ್ಞೂನ್ರಿ ಮಾಡ್ತೀವ್ರಿ.